ನನಗೇನಾಗ್ತಿದೆ ಇವತ್ತು ನನಗೆ ಯಾಕೆ ಹೀಗಾಯಿತು? ಪರಮೇಶ್ವರ, ನೀನೇ ನನಗೆ ದಾರಿ ತೋರಿಸ್ಬೇಕು. ಈಗ ಯಾವ ಶತ್ರು ನನ್ನ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ? ಹೋ, ಇದ ವಿಚಾರ. ಈಗೇನು ಮಾಡಲಿ ನಾನು? ಅಮೃತ, ಈಗ ಹೇಗಿದೆಯಮ್ಮ? ಪರವಾಗಿಲ್ಲ ಅಮ್ಮ, ಸ್ವಲ್ಪ ಸುಸ್ತಿದೆ ಅಷ್ಟೇ. ಆದರೂ ಯಾಕೋ ತುಂಬ ಡಲ್ ಆಗಿದೆಯಾ? ಯಾಕಮ್ಮ, ಏನಾಯಿತು? ಹುಷಾರಾಗಿದೆಯಾ ತಾನೇ? ಹುಷಾರಾಗಿರೋದಕ್ಕೆ ಹೇಗೆ ಸಾಧ್ಯ ಅಮ್ಮ? ಇಷ್ಟು ದಿನ ಹುಷಾರಾಗಿದೆ, ಇನ್ನು ಮೇಲೆ ಅದು ಸಾಧ್ಯ ಇಲ್ಲ. ಯಾಕೆಂದರೆ ನನ್ನ ವಿರುದ್ಧ ಸೆಣಸೋದಿಕ್ಕೆ ನಾಗಲೋಕದ ದೊಡ್ಡ ಶಕ್ತಿ ಕಾನಿಷ್ಕ ಬರ್ತಿದ್ದಾನೆ. ಅದು ಆ ಮಂತ್ರವಾದಿ ಮೂಲಕ. ಅಲ್ಲಿಗೆ ನಾನು ನಾಶ ಆದಾಗೇನೆ. ಅಮೃತ, ಏನು ಯೋಚನೆ ಮಾಡ್ತಾ ಇದೆಯಾ? ಮತ್ತೆ ಅರ್ಜುನವ್ರ ಬಗ್ಗೆ ಏನಾದರೂ? ಅಮ್ಮ, ಯಾಕೋ ಗೊತ್ತಿಲ್ಲ ಅಮ್ಮ, ತುಂಬ ಭಯ ಆಗ್ತಿದೆ. ನಿಮ್ಮನ್ನೆಲ್ಲ ಕಳ್ಕೊಂಡ್ಬಿಡ್ತೀನೇನೋ ಅನ್ನಿಸ್ತಿದೆ. ಅಯ್ಯೋ, ಯಾಕಮ್ಮ ಅಮೃತ ಇದಕ್ಕಿದ್ದಾಗೆ ಹೀಗೆಲ್ಲ ಮಾತಾಡ್ತಾ ಇದೆಯಾ? ಏನಾಯ್ತು? ಏನೂ ಗೊತ್ತಿಲ್ಲ ಅಮ್ಮ. ಅಮ್ಮ, ಒಂದು ಮಾತು, ಅಕಸ್ಮಾತ್ ನನಗೇನಾದರೂ ಆದರೆ, ನಿಮ್ಮನ್ನೆಲ್ಲರನ್ನೂ ಬಿಟ್ಟೋಗೋ ಪ್ರಸಂಗ ಬಂದರೆ ನೀವು ತಲೆ ಕೆಡಿಸ್ಕೋಬಾರ್ದು. ನೀವು ನನ್ನ ಬಗ್ಗೆ ಯೋಚನೆ ಮಾಡಬಾರ್ದು. ಹಾಗಂತ ನನಗೆ ಮಾತು ಕೊಡಿ. ಅಯ್ಯೋ ರಾಮ, ಹುಚ್ಚು ಹುಡುಗಿ, ಇದೇನು ಮಾತು ಅಂತ ಮಾತಾಡ್ತಿದ್ಯಾ ಅಮೃತ? ನನಗೆ ಗೊತ್ತು, ಅರ್ಜುನ್ ಅವ್ರನ್ನ ವಿಪರೀತ ಮನಸ್ಸಿಗೆ ಹಚ್ಕೊಂಡಿದ್ಯಾ, ಅದಕ್ಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ. ನೋಡು, ಸದ್ಯಕ್ಕೆ ಆ ವಿಚಾರನ ತಲೆ ಕೆಡಿಸ್ಕೋಬೇಡ, ನಿನಗೇನೂ ಆಗಲ್ಲ. ಜೊತೆಗೆ ನಾವೆಲ್ಲ ಇದ್ದೀವಿ, ಗೊತ್ತಾಯ್ತಾ? ಇಲ್ಲ, ವಿಚಾರ ಬೇರೆನೇ ಇದೆ. ಆದರೆ ಅದನ್ನು ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕಾಗ್ತಿಲ್ಲ. ನನ್ನ ಆತಂಕನ ಯಾರ ಹತ್ರನೂ ಹೇಳ್ಕೊಳಕ್ಕಾಗದೇ ಇರೋ ಪರಿಸ್ಥಿತಿಲಿ ನಾನಿದ್ದೀನಿ. ಇಷ್ಟು ದಿನ ಇಲ್ಲದೇ ಇರೋ ಭಯ ನನ್ನನ್ನು ಇವತ್ತು ಕಾಡ್ತಿದೆ. ಮೊದಲನೇ ಸಲ ನಾನು ಒಂಟಿ ಅಂತ ಅನ್ನಿಸ್ತಿದೆ. ನನ್ನ ಛಲ ಸೇಡು ಎಲ್ಲ ಯಾಕೋ ತಣ್ಣಗಾಗೋಯ್ತಾ ಅನ್ನಿಸ್ತಿದೆ. ಏನು ಮಾಡಲಿ? ಕಾನಿಷ್ಕ ಬಂದರೆ ನಾನು ಸತ್ತೆ ಅಂತಲೇ ಅರ್ಥ. ನನ್ನ ಸಹಾಯಕ್ಕೆ ಯಾರಿದ್ದಾರೆ ಪರಮೇಶ್ವರ? ಯಾರಿಗೆ ಮೋಸ ಮಾಡ್ತಾರೋ, ಯಾರಿಂದ ಯಾರಿಗೆ ಅನ್ಯಾಯ ಆಗುತ್ತೋ ಆ ಪರಮೇಶ್ವರನೇ ಉತ್ತರ ಕೊಡಬೇಕು. ಅಮೃತ, ನಿನಗೆ ಯಾವ ವಿಚಾರಕ್ಕೆ ಭಯ ಕಾಡ್ತಿದ್ಯೋ ನನಗೆ ಗೊತ್ತಿಲ್ಲ. ಆದರೆ ಒಂದೊಂದು ಸತ್ಯ, ನಾನು ನಂಬಿರೋ ಆ ಈಶ್ವರ ನನಗಾಗಲಿ ನನ್ನ ಕುಟುಂಬಕ್ಕಾಗಲಿ ಯಾವತ್ತೂ ಮೋಸ ಮಾಡಿಲ್ಲ. ನಿನಗೂ ಏನೂ ಆಗಲ್ಲ. ಬಾಯ್ಲೆ. ಅವಳು ನಿನ್ನ ಪಾಲಿಗೆ ಅಮೃತ ಆದರೆ ಈ ಮಯೂರಿ ನಿನ್ನ ಪಾಲಿಗೆ, ಈ ಮನೆಯವ್ರ ಪಾಲಿಗೆ ವಿಷ ಆಗ್ತಾಳೆ. ನೋಡ್ತಾ ಇರೋ. ನೀನು ನನ್ನಿಂದ ಎಷ್ಟು ದೂರ ಹೋಗ್ತೀಯೋ ಅಷ್ಟೇ ಹತ್ರ ಆಗೋಕ್ಕೆ ನಾನು ಪ್ರಯತ್ನ ಪಡ್ತಾನೆ ಇರ್ತೀನಿ. ಬೈ ಹುಕ್ ಆರ್ ಕುಕ್ ನಿನ್ನನ್ನು ನನ್ನ ಬುಟ್ಟಿಗೆ ಹಾಕ್ಕೊಂಡೇ ಹಾಕೋತೀನಿ. ಎಷ್ಟು ಕ್ಯೂಟಾಗಿದೆಯಾ ಅರ್ಜುನ್. ಈ ಸ್ಮೈಲ್ಗೆ ಅಲ್ವಾ ನಾನು ಬಿದ್ದಿದ್ದು. ಹಾಗೆ ಅಂದ್ಕೊಂಡ್ರೆ ನಿನ್ನಂಥ ದಡ್ಡ ಈ ಭೂಮಿ ಮೇಲೆ ಯಾರೂ ಇಲ್ಲ. ಅಯ್ಯೋ, ನೀನಂದರೆ ನನಗಿಷ್ಟನೇ ಅರ್ಜುನ್, ಇಲ್ಲ ಅಂತಿಲ್ಲ. ಆದರೆ ನಿನಗಿಂತ ಈ ಮನೆ, ಈ ಆಸ್ತಿ ಜಾಸ್ತಿ ಇಷ್ಟ ಅಷ್ಟೆ. ಇದೆಲ್ಲ ನಂದೇ ಆಗಬೇಕು ಅಂದರೆ ಮೊದಲು ನೀನು ನನ್ನವನಾಗಬೇಕು. ಅಲ್ಲಿ ತನಕ ನನ್ನ ಈ ಒಳ್ಳೆತನದ ಮುಖವಾಡ ಹಾಕ್ಕೊಂಡು ನನ್ನ ನಾಟಕ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಮಿಸ್ಟರ್ ಅರ್ಜುನ್. ಇಷ್ಟೊಂದು ಆಸ್ತಿ, ಅಂತಸ್ತು, ಐಶ್ವರ್ಯ ಎಲ್ಲ ಅನುಭವಿಸೋದು ಅಂದರೆ ಏನು ಹುಡುಗಾಟನ? ಆ ಅದೃಷ್ಟ ನಿನ್ನ ಮೂಲಕ ನನಗೆ ಒಲಿಯುತ್ತೆ.
ಈ ಅವಕಾಶನ ನಾನು ಯಾವತ್ತಿಗೂ ಬಿಟ್ಕೊಡಲ್ಲ ಕಣೋ. ಹಾಂ, ನಿನ್ನ ಮೇಲೆ ಕೇರ್ ಇದೆ, ಇಲ್ಲ ಅಂತಲ್ಲ. ಆದರೆ ನಿನ್ನ ಈ ಆಸ್ತಿ ಮೇಲೆ ಸ್ವಲ್ಪ ಜಾಸ್ತಿ ಕೇರು. ಈ ಆಸ್ತಿನ ನನ್ನ ಕೈವಶ ಮಾಡ್ಕೊಳ್ಳೋದಕ್ಕೆ ನೀನೊಂದು ಏಣಿ ಅಷ್ಟೇ. ಹತ್ತಿದ ಮೇಲೆ ಏಣಿ ಯಾವೊಳಗೆ ಬೇಕು, ಇಳಿಯೋ ಮಾತೇ ಇಲ್ಲ. ಈ ಮಯೂರಿ ಪ್ರಿಯಾರಿಟಿ ಫಸ್ಟು ಈ ಆಸ್ತಿಗೆ, ಆಮೇಲೆ ಅರ್ಜುನ್ಗೆ. ಇನ್ನೊಂದು ಸ್ವಲ್ಪ ದಿನ ನಮ್ಮ ಮದುವೆ ಆಗೋಗತ್ತೆ. ಆಮೇಲೆ ನಾನು ಆಡ್ಸೋಳು, ನೀವೆಲ್ಲ ನನ್ನ ತಾಳಕ್ಕೆ ತಕ್ಕಂಗೆ ಕುಣಿಯೋರು. ಈ ಅಮೃತಕ್ಕ ಬರೋದೇ ಬಿಟ್ಬಿಟ್ಲು. ಅವಳಿಗೆ ಬರ್ತಿದ್ದಾಗ ಎಷ್ಟು ಚೆನ್ನಾಗಿತ್ತು, ಈಗ ಅಮೃತಕ್ಕ ಇಲ್ದೆ ಬೇಜಾರು. ಬರ್ತಾಳೋ ಇಲ್ವೋ? ಅಮೃತಕ್ಕ ನೋಡ್ಬೇಕಂತ ತುಂಬಾ ಅನಿಸ್ತಾ ಇದೆ ಇವತ್ತು. ಅಕ್ಕ ಎಲ್ಲೇ ಇದೆಯಾ? ಬಾರೆ ಒಂದ್ಸಲ, ಬಾರೆ ಅಕ್ಕ. ಮಲ್ಲಿ, ಅಕ್ಕ ನೀನಾ? ನಿಜವಾಗ್ಲೂ? ಅಕ್ಕ ಎಷ್ಟ್ ದಿನ ಆಗೋಯ್ತಕ್ಕ ಈ ಮಲ್ಲಿನ್ ಮರ್ತ್ಬಿಟ್ಟ? ಹೋಗು, ನನ್ ಜೊತೆ ಮಾತಾಡ್ಬೇಡ. ಅದು ಹಾಗಲ್ಲ ಮಲ್ಲಿ, ಇಲ್ಲಿ ಕೇಳು. ಈ ಅಮೃತಕ್ಕ ಮಲ್ಲಿನ ತುಂಬಾ ನೆನೆಸ್ಕೊತಾ ಇದ್ಲು. ಅದಕ್ಕೆ ತಡೆಯೋದಕ್ಕಾಗದೆ ಮಲ್ಲಿನ ನೋಡೋದಕ್ಕೆ ಓಡ್ ಬಂದ್ಲು. ಆಯ್ತಾ? ಈ ಕೋಪ ಹೋಯ್ತಾ? ಎಲ್ಲಿ? ನನಗೊಂದು ಸ್ವಲ್ಪ ಹೂ ಕೊಡು. ಬಾ. ಅದ್ ಸರಿ ಅಕ್ಕ, ನೀನ್ ಹೀಗ್ ಮಾಡ್ಬೋದಾ? ನಾನೇನೇ ಮಾಡ್ದೆ ಮಲ್ಲಿ? ಪಾಪ ಅರ್ಜುನನ ಗೋಳೈಕೊಳ್ಳೋದು ಸರಿನಾ? ಹೋಗಕ್ಕ ನೀನು. ಅರ್ಜುನ್ ಅವ್ರನ್ನ ನಾನ್ ಗೋಳಿಕೊಂಡ? ಏನ್ ಮಲ್ಲಿ ನೀನು ಹೇಳ್ತಾ ಇರೋದು? ಹೌದು ಅಕ್ಕ, ನೀನ್ ಬರ್ತೀಯ ಅಂತ ದಿನ ಅರ್ಜುನನ ಬಂದ್ ಕಾಯೋರು, ಆಮೇಲೆ ನೀನ್ ಬರ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಹೋಗೋರು. ದಿನ ಬರ್ತಾ ಇದ್ರ ಇಲ್ಲಿಗೆ? ನನ್ನನ್ ಕೇಳ್ತಾ ಇದ್ರಾ? ಹ್ಞೂ ಅಕ್ಕ, ಮೊನ್ನೆ ಅವ್ರ ನಿಶ್ಚಿತಾರ್ಥ ಆಯ್ತಲ್ಲ, ಅವತ್ತು ಬಂದಿದ್ರು ಬೆಳಿಗ್ಗೆ. ನೀನ್ ಬಂದಿಲ್ಲ ಅಂತ ಹೇಳಿ ಶಕ್ನ ಹೊಟ್ಟೋಗ್ಬಿಟ್ರು. ಹೌದಾ? ಪಾಪ ಅಕ್ಕ ಅರ್ಜುನಣ್ಣ. ಇದೇನಿದು? ಅರ್ಜುನ್ ಅವ್ರ ಬಗ್ಗೆ ಒಂದು ಕ್ಷಣ ನನ್ನ ಮನಸ್ಸಲ್ಲಿ ಅನುಕಂಪ ಹುಟ್ಬಿಡ್ತಲ್ಲ. ಇಲ್ಲ, ಹಾಗಾಗಬಾರ್ದು. ಅರ್ಜುನ್ ನನ್ನ ಶತ್ರು ಮಗ. ಅವನ ಮೇಲೆ ನನಗೆ ಯಾವತ್ತೂ ಪ್ರೀತಿ ಹುಟ್ಟಲ್ಲ, ಹುಟ್ಟಬಾರ್ದು. ನಾನಿಲ್ಲಿಗೆ ಬಂದಿರೋ ಉದ್ದೇಶನೇ ಬೇರೆ. ಈ ಪ್ರೀತಿ ಪ್ರೇಮ ಅಂತೆಲ್ಲ ನನ್ನ ಮನಸ್ಸನ್ನ ಹಾಳು ಮಾಡ್ಕೊಳ್ಳಲ್ಲ. ಅರ್ಜುನ್ನ ದಾಳವಾಗಿಟ್ಕೊಂಡು ಅವನ ಪ್ರೀತಿನ ಅಸ್ತ್ರ ಮಾಡಿಕೊಂಡು ನನ್ನ ಶತ್ರು ವಂಶನ ನಿರ್ವಂಶ ಮಾಡಿ ನಮ್ಮಪ್ಪ ಅಮ್ಮನಿಗಾದ ಅನ್ಯಾಯಕ್ಕೆ ಸೇಡ್ ತೀರಿಸ್ಕೊಳ್ಳೋ ತನಕ ಈ ಅಮೃತಾಗೆ ನೆಮ್ಮದಿ ಇಲ್ಲ. ಹೌದು, ನಾನೀಗ ತಗೊಂಡಿರೋ ನಿರ್ಧಾರ ಸರಿಯಾಗಿದೆ. ನಿಧಾನವಾಗಿ ಅರ್ಜುನ್ ಮನಸ್ಸನ್ನು ಆಕ್ರಮಿಸ್ಕೊಂಡು ಒಳ್ಳೆಯ ಥರ ನಾಟಕ ಆಡಿ ಅವನ ಒಳ್ಳೆತನನೇ ಆಯುಧ ಮಾಡಿಕೊಂಡು ಅವರನ್ನೆಲ್ಲ ಕೊಲ್ತೀನಿ. ಅರ್ಜುನ್, ನನ್ನ ಮೊದಲನೇ ಬಲಿ ನೀನೇ. ಅಕ್ಕ ಅಲ್ಲೋಡು. ಅಮೃತ ಅವರೇ,